ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯ ನಾಗರಾಜ್. ಈ ವರ್ಷದಲ್ಲಿ ನಾನು ಅಟೆಂಡ್ ಮಾಡಿದ ಮೊದಲನೇ ಮದುವೆ. ಯಾರ ಮದುವೆ ಅಂತ ಹೇಳಿ ಯೋಚನೆ ಮಾಡ್ತಿದ್ರಿ? ಯಾವ ಪ್ರವೀಣ್ ಸರ್ ಮದುವೆ. ಯೂಶಲಿ ಜಾಸ್ತಿ ಮದುವೆಗೆಲ್ಲ ಹೋಗ್ತಿಲ್ಲ ನಾನು. ಮೆಹಂದಿ ರಿಸೆಪ್ಷನ್ ಆದ್ರೆ ಅವಾಗ ಹೋಗ್ತಿರ್ತೆ. ಅದು ನಂಗೆ ಪ್ರೋಗ್ರಾಮ್ ಇದ್ರೆ ಮಾತ್ರ. ಈ ಮದುವೆ ಅಟೆಂಡ್ ಮಾಡೋಕೆ ಮೇನ್ 3 ರೀಸನ್ ಇತ್ತು. ಒಂದು ನಮ್ಮ ಸರ್ ಮದುವೆ, ಇನ್ನೊಂದು ಸೀನಿಯರ್ಸ್ ಎಲ್ಲ ಬದ್ರಿ, ಇನ್ನೊಂದು ನಂಗೆ ಪ್ರೋಗ್ರಾಮ್ ಕೂಡ ಇತ್ತು. ಸೀನಿಯರ್ಸಿಗೂ ಮೀಟ್ ಮಾಡ್ದಂಗೆ ಆಯ್ತು, ಅತ್ತ ಸರ್ ಮದುವೆ ಕೂಡ ನೋಡ್ದಂಗೆ ಆಯ್ತು. ಹಾಲ್ ಒಳಗೆ ಎಂಟ್ರಿ ಕೊಟ್ಟಂಗೆ ವಾಟರ್ ಮೆಲನ್ ಜ್ಯೂಸ್ ನಮ್ಮ ಸುಹಾಸಂಗ್ ಹಾಯ್ ಅಂತಿದ್ವಿ. ಇವನ್ ಬಿಡ್ತನಾ, ಇವನು ಜ್ಯೂಸಿಗೆ ಸ್ವಲ್ಪ ಮಾತಾಡ್ದ. ಹಂಗೆ ಚೂರ್ ಮುಂದೆ ಹೋಗ್ಬೇಕು ನಮ್ಮ ಅಣ್ಣಂದ್ರೆಲ್ಲ ಸಿಕ್ರು. ಮುಖದಲ್ಲಿ ಮಂದಹಾಸ. ಇವರೊಬ್ರು ಕ್ಯಾಮ್ರಾ ಕಂಡ್ರೆ ನಾಚ್ಕೊಂಬುದ್ ಮಾರಿ. ಹಾಲಿಗೆ ಎಂಟ್ರಿ ಕೊಟ್ಟು 5 ನಿಮಿಷ ಆಗ್ಲಿಲ್ಲ, ಈ ಶ್ರೇಯ ನಾ ಸರ್ ಮದಿಗೆ ಡ್ಯಾನ್ಸ್ ಕಲ್ತಿದ್, ನೀನು ಜಾಯ್ನ್ ಆಗಿ ಅಂತ ಹೇಳಿ ಪಟಾಪಟ್ ಅಂತ ಅಲ್ಲೇ ಸ್ಟೆಪ್ಸ್ ಕಲ್ತೆ. ಇವರೆಲ್ಲ ಸ್ವಲ್ಪ ಲೇಟ್ ಮಾಡಿ ಬಂದು ನಮ್ ಗ್ಯಾಂಗಿಗೆ ಜಾಯ್ನ್ ಆಗಿ. ವಾದ್ಯಕ್ಕೆ ನಮ್ ನರೇಂದ್ರ ಸರ್ ಬಂದಿದ್ರು. ಅವ್ರಿಗೊಂದು ನಮಸ್ತೆ ಕೊಟ್ಟು ಅವ್ರ ಪ್ರೋಗ್ರಾಮ್ ಎಂಡ್ ಆದ್ಮೇಲೆ ನಮ್ ಪ್ರೋಗ್ರಾಮ್ ನಾವು ಸ್ಟಾರ್ಟ್ ಮಾಡಿ. ಪ್ರೋಗ್ರಾಮ್ ಎಂಡ್ ಆತ ಬಪ್ಪಕ್ಕೂ ಸೀನಿಯರ್ಸ್ ಎಲ್ಲ ಸೇರಿ ಒಂದು ಹಾಡು ಹೇಳ್ರಿ, ಗಮ್ಮತ್ ಆಯ್ತು. ಹಂಗೆ ಪ್ರೋಗ್ರಾಮ್ ಮುಗಿಸಿ ಇವರೊಟ್ಟಿಗೆ ಸೇರಿ ಸರಿ ವಿಶ್ ಮಾಡೋಕ್ ಹೋದೆ. ಬರೀ ವಿಶ್ ಮಾಡೋದಷ್ಟೇ ಅಲ್ಲ, ನಾವು 5 ನಿಮಿಷದಲ್ಲಿ ಕಲ್ತದ್ ನೃತ್ಯ ಪ್ರದರ್ಶನ ಇದ್ದಿತ್ತಲ್ಲ, ಅದು ಮುಗಿಸಿ ಊಟಕ್ಕೆ ಹೋಯ್ತು. ಊಟದ ಮಟ್ಟಿಗೆ ಮಾತಾಡೋಕಿಲ್ಲ, ಲೈಕ್ ಇದ್ದಿತ್ತು. ಒಟ್ನಲ್ಲಿ ಇವತ್ತಂತೂ ನಾನು ಒಳ್ಳೆ ಗಮ್ಮತ್ ಮಾಡ್ದೆ ಕಾಣಿ. ಮನೆಗೆ ಹೊರಡೋತಿ 3 ಗಂಟೆ ಮೇಲೆ. ನಮ್ಮ ಮನೆ ಮದ್ವೆಗೂ ನಾನು ಇಷ್ಟೊತ್ತು ನಿಂತದ್ದಿಲ್ಲ. ಇವರೊಟ್ಟಿಗಿದ್ರೆ ಹಿಂಗೆ ಟೈಮ್ ಹೋದೇ ಗೊತ್ತಾತಿಲ್ಲ ನಂಗೆ. ಮನೆಗೆ ಹೋಗ್ಬೇಕಂದೇಳಿ ಕಾರ್ ಹತ್ರ ನಮ್ದಿನ್ನು ಮಾತಾಡಿ ಮುಗಿಲಿಲ್ಲ ಕಾಣಿ. ಇವತ್ತಿಷ್ಟೇ ವಿಷಯ. ಇನ್ನು ನಾವು ಮುಂದಿನ ಮಿನಿ ವ್ಲಾಗ್ ಅಲ್ಲಿ ಸಿಗುವ ಅಂತ ಹೇಳ್ತಾ, ಬೈ ಬೈ, ಟೇಕ್ ಕೇರ್.